ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಂದೆ ಆದಂಥ ಕೆಲವೊಂದು ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಪ್ರೆಷರ್ಗಳಿಂದಾಗಲಿ ಅಥವಾ ಪ್ರಾಬ್ಲಮ್ಸ್ಗಳಿಂದಾಗಲಿ ಅವರು ಆ ಒಂದು ಕನಸನ್ನು ಬದಿಗೊತ್ತಿ ತಮ್ಮ ಫ್ಯಾಮಿಲಿಗೆ ಏನು ಬೇಕು, ತಮ್ಮ ಮಕ್ಕಳಿಗೆ, ತಮ್ಮ ಪಾರ್ಟ್ನರ್ಗೆ, ತಮ್ಮ ತಂದೆ ತಾಯಿಗೆ ಏನು ಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಪಾತ್ರದ ಕೂಡ ಅದೇ ಕಥೆ. ಈ ಒಂದು ಪಾತ್ರ ಅಂತ ಅಲ್ಲ, ತಂದೆ ತಾಯಿ ಇಬ್ಬರದು ಅದೇ ಕಥೆ. ನನಗೇನೋ ಒಂದು ದೊಡ್ಡದಾಗೇನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ನಮಗಿರೋವಂಥ ಕೆಲವೊಂದು ಪ್ರಾಬ್ಲಮ್ಸಿಂದ ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ನನ್ನ ಏನಂತಾರೆ ಕನಸುಗಳನ್ನೆಲ್ಲ ಬದಿಗೊತ್ತಿ ಇವ್ರಿಗೋಸ್ಕರ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಗಂಡ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಇದು ಜಸ್ಟ್ ಒಂದು ಸ್ಟೋರಿ ಅಲ್ಲ, ಪ್ರತಿಯೊಬ್ಬರ ಮನೆ ಕಥೆ ಇದು. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಕಾರಣಾಂತರಗಳಿಂದ ಅದನ್ನು ಪೂರೈಸ್ಕೊಳಕ್ಕಾಗಿರೋದಿಲ್ಲ. ಸರ್ ಇಲ್ಲ, ಇದು ನನ್ನ 5ನೇ ಸಿನಿಮಾ. ಸೊ ಇಲ್ಲಿವರೆಗೂ ಇದು ಭಾರ್ಗವಿ LLB ಬಂದು ನನ್ನ 10ನೇ ಸೀರಿಯಲ್ ಆಗಿದೆ. ಆ್ಯಂಡ್ ಇದು ನನ್ನ 5ನೇ ಸಿನಿಮಾ. ಸೊ ನನಗೆ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡು ಬಂದಿರೋವಂಥವಳು, ಒಂದೇ ಸಲ ಜಂಪ್ ಆದವಳಲ್ಲ. ನನಗೆ ಒಬ್ಬ ನಟಿಯಾಗಿ ಯಾವ ಪಾತ್ರನಾದರೂ ಕೊಟ್ಟರು ನಾನು ಅದನ್ನು ನೀಟಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದ್ರ ಮೇಲೆ ನಾನು ಪಾತ್ರಗಳನ್ನ ಒಪ್ಕೊಳ್ತೀನಿ ಸರ್. ಆ್ಯಂಡ್ ಮೋರ್ ಓವರ್ ಇದನ್ನು ಒಪ್ಕೋಬಾರ್ದು, ಅದನ್ನು ಒಪ್ಕೋಬಾರ್ದು ಅನ್ನೋದಕ್ಕಿಂತ ಒಂದು ಸ್ಟೋರಿ ವೇಟೇಜ್ ನೋಡಿ, ಆ ಒಂದು ಪಾತ್ರದ ವೇಟೇಜ್ ನೋಡಿ ಕಲಾವಿದರು ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಲ್ಲಿ ಏನೋ ಕಿಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡೋಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕಾಗಿ ಬರಲಿಲ್ಲ ಸರ್ ನನಗೆ. ಸೊ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಏಕೆಂದರೆ ಒಂದು ಮಾತು ಹೇಳ್ತಾರೆ, ಒಬ್ಬ ತಾಯಿ ಆದರೆ ಮಾತ್ರ ಆ ಒಂದು ತಾಯಿ ಕಷ್ಟ ಗೊತ್ತಾಗುತ್ತೆ, ಆ ಒಂದು ಫೀಲ್ ಬರುತ್ತೆ ಅಂತ ಹೇಳಿ. ಬಟ್ ತಾಯಿ ಆಗದೇನೆ ಆ ಒಂದು ಇದನ್ನು ಪಾತ್ರವನ್ನು ಅನುಭವಿಸಿ ಮಾಡೋದು ತುಂಬ ಕಷ್ಟಕರವಾದ ಕೆಲಸನೇ. ಈ ಪಾತ್ರ ಮಾಡಬೇಕಾದ್ರೆ ನಾನು ನನ್ನ ತಾಯಿನ ನೆನೆಸ್ಕೊಂಡೇ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಯಿತು. ಬಟ್ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಈ ಥರನೇ ಬರಬೇಕು ಅಂತ ಹೇಳಿ ತುಂಬ ಒತ್ತು ಕೊಟ್ಟು ಮಾಡಿರುವಂಥ ಪಾತ್ರ ಇದು. ಸೊ ತುಂಬ ಖುಷಿಯಿಂದ ಮಾಡಿದ್ದೀನಿ ಈ ಪಾತ್ರನ. ಹೌದು, ಎಲ್ಲರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ. ನನ್ನ ನನಗೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ, ಮಾತು ಸ್ವಲ್ಪ ಕಮ್ಮಿನೇ ನಂದು. ಸೊ ಹಾಗಾಗಿ ನನಗೆ ಗೊತ್ತಿರೋರು ಎಲ್ರಿಗೂ ನಾನು ಎಲ್ರನ್ನೂ ಕರೆದಿದ್ದೀನಿ. ಸೊ ಎಲ್ಲರೂ ನನ್ನ ಮೇಲೆ ಆ ಒಂದು ಪ್ರೀತಿ ಅಭಿಮಾನಕ್ಕಾದರೂ ಬಂದೇ ಬರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಭಾವಿಸ್ತೀನಿ ಸರ್.